ಜೈ ಶ್ರೀ ಗುರುದೇವ್. ಹೈ ಸ್ಟೂಡೆಂಟ್ಸ್, ಇಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಲ್ಲ, ಸೊ ಅದರ ಮುಂದುವರೆದ ಭಾಗ ಕಂಟಿನ್ಯೂ ಮಾಡೋಣ. 3 ಮೆಥಡ್ಸ್ ಅಂತ ಹೇಳಿದ್ರೆ ಅನ್ಗ್ರೂಫ್ಡ್ ಡಾಟಾದಲ್ಲಿ ಬರ್ತಕ್ಕಂಥ ಡೈರೆಕ್ಟ್ ಮೆಥಡ್, ಸ್ಟೆಪ್ ಅಸ್ಯೂಮ್ಡ್ ಮೀನ್ ಮೆಥಡ್ ಆ್ಯಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್, 3 ಮೆಥಡಲ್ಲಿ ಸೊ ಒಂದು ಕ್ಯಾಲ್ಕುಲೇಷನ್ಸನ್ನು ಹೇಗೆ ಮಾಡೋದು ಅಂತ ನಾವಿಲ್ಲಿ ನೋಡೋಣ. ಸೊ ನಮ್ಮ ಒಂದು ಕ್ವಶನ್ ಬ್ಯಾಂಕಲ್ಲಿ ಒಂದು ಕ್ವಶನ್ಸ್ ಇದೆ ನೋಡಿ, 6 ಮಾರ್ಕ್ಸ್ ಕ್ವಶನ್ಸ್ ಇದೆ. ಕ್ಯಾಲ್ಕುಲೇಟ್ ಅರ್ಥಮ್ಯಾಟಿಕ್ ಮೀನ್ ಬೈ ಡೈರೆಕ್ಟ್ ಅಸ್ಯೂಮ್ಡ್ ಮೀನ್ ಆ್ಯಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್ಸ್ ಫಾರ್ ದಿ ಫಾಲೋಯಿಂಗ್ ಡಾಟಾ. ಸೊ ಇದು ನಾವು ಈ ಡಾಟಾಸ್ ನೋಡಿ, ಡಾಟಾಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಅನ್ಗ್ರೂಫ್ಡ್ ಡಾಟಾ, ಯಾಕೆ ಅಂತ ಹೇಳಿದ್ರೆ ನೋಡಿ 40, 50, 55, 78, 58. ಸೊ ಯಾವ ಡಾಟಾಗಳು ಕೂಡ ಅಸೆಂಡಿಂಗಲ್ಲೂ ಇಲ್ಲ, ಡಿಸೆಂಡಿಂಗಲ್ಲೂ ಇಲ್ಲ. ಸೊ ಏರಿಕೆ ಕ್ರಮದಲ್ಲೂ ಇಲ್ಲ, ಇಳಿಕೆ ಕ್ರಮದಲ್ಲೂ ಇಲ್ಲ. ಸೊ ಇಲ್ಲಿ 40 ಇದೆ, 50 ಇದೆ, 55 ಇದೆ, 78 ಮತ್ತು 58 ಇದೆ ಅಂತಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಮತ್ತು ಲಾಸ್ಟ್ಗೆ ಹೋಗಿದೆ. ಸೊ ಈ ರೀತಿ ಸಿಸ್ಟಮ್ಯಾಟಿಕ್ ಇಲ್ಲದೆ ಅರೇಂಜ್ ಆಗಿರ್ತಕ್ಕಂಥ ಡಾಟಾಸನ್ನು ಅನ್ಗ್ರೂಫ್ಡ್ ಡಾಟಾ ಅಂತ ಕರಿತೇವೆ. ಸೊ ಈ 3 ಮೆಥಡಲ್ಲಿ ಈ ಡಾಟಾಗೆ ನಾವೀಗ ಕ್ಯಾಲ್ಕುಲೇಷನ್ಸನ್ನು ಮಾಡೋಣ. ಸೊ ಆಲ್ರೆಡಿ ನಾನು ಟೇಬಲ್ ಹಾಕಿ ಇಟ್ಕೊಂಡಿದ್ದೀನಿ, ಸಮಯ ಕಡಿಮೆ ಇರೋದ್ರಿಂದ ಸೇಮ್ ಕ್ಯಾಲ್ಕುಲೇಷನ್ಸ್ ಇಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಎಲ್ಲವನ್ನು ಪ್ರಾಪ್ತಾಂಕಗಳಿವು, ಅಬ್ಸರ್ವೇಷನ್ಸ್, ಇದನ್ನು ಸಿಂಪಲ್ಲಾಗಿ ನಾವು ಎಕ್ಸ್ ಅಂತ ಇಂಡಿಕೇಟ್ ಮಾಡ್ತೇವೆ. ಸೊ ಇಲ್ಲಿ ಹಾಕ್ಕೊಂಡಿದ್ದೀನಿ ಎಕ್ಸ್ ಅಂತೇಳಿ. ಸೊ ನೋಡಿ ಇಲ್ಲಿ ನಂಬರ್ ಎನ್ನನ್ನು ಮೆನ್ಷನ್ ಮಾಡಲಿಕ್ಕೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ 5 ಇದೆ ಅಂತ, 1, 2, 3, 4, 5 ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಎನ್ ಎಷ್ಟಿದೆ? 5 ಇದೆ ಅಂತೇಳಿ, 5 ನಂಬರ್ಸ್ ಇದೆ, ಎನ್ನು 5 ಇದೆ. ದೆನ್ ಈಗ ಅದನ್ನು ನಾವು ಡೈರೆಕ್ಟ್ ಮೆಥಡಲ್ಲಿ ಮಾಡೋಣ. ಸೊ ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಎಕ್ಸ್ ಬಾರ್ ನೋಡಿ ಇಲ್ಲಿ ಸೈಡಲ್ಲಿ ಹಾಕೊಂಡು, ಎಕ್ಸ್ ಬಾರ್ ಅಂದರೆ ಗೊತ್ತಿಲ್ಲ, ಸಿಗ್ಮಾ ಎಕ್ಸನ್ನು ಐಡೆಂಟಿಫೈ ಮಾಡಬೇಕು ಫಸ್ಟು, ನೆಕ್ಸ್ಟ್ ಎನ್ನನ್ನು ತಗೋಬೇಕು. ಸೊ ಎನ್ ಎಷ್ಟೆಷ್ಟು? ಎನ್ ಈಸ್ 5 ಎನ್ ಇದೆ, ಎನ್ನು 5 ಇದೆ. ದೆನ್ ಎಕ್ಸ್ ಬಾರನ್ನು ಐಡೆಂಟಿಫೈ ಮಾಡೋಣ. ಸೊ ಇದನ್ನೆಲ್ಲ ಆ್ಯಡ್ ಮಾಡೋದು ನಮ್ಗೆ ಏನು ಸಿಗುತ್ತೆ? ಎಕ್ಸ್ ಬಾರ್ ಸಮ್ ಆಫ್ ಎಕ್ಸ್ ಸಿಗ್ಮಾ ಎಕ್ಸ್ ಸಿಗುತ್ತೆ. ಇದೆಲ್ಲ ಆ್ಯಡ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ಬರುತ್ತೆ. ಸಿಗ್ಮಾ ಎಕ್ಸ್ ಎಷ್ಟು ಬರುತ್ತೆ ಅಂತ ನಾವು ಇವಾಗ ನೋಡೋಣ. ಸಿಗ್ಮಾ ಎಕ್ಸ್ ನೋಡಿ ಇವಾಗ 40 ಪ್ಲಸ್ 50 ಪ್ಲಸ್ 55 ಪ್ಲಸ್ 78 ಪ್ಲಸ್ 58 ಎಷ್ಟಾಗ್ತದೆ? 281 ಬರ್ತಾ ಇದೆ. ಸೊ ಎಕ್ಸ್ ಬಾರ್ ಈಸ್ 281 ಬಂತು, 281. ಸೊ ಇಲ್ಲಿ ನಾವು ಫಾರ್ಮುಲಾಗೆ ಆ್ಯಡ್ ಮಾಡೋಣ ಅದನ್ನು. ಎಕ್ಸ್ ಬಾರ್ ಈಸ್ 281 ಡಿವೈಡೆಡ್ ಬೈ ಎನ್ 5 ಇದೆ. ಸೊ 281ಅನ್ನು ಎನ್ನಿಂದ ನಾವು ಇವಾಗ ಡಿವೈಡ್ ಮಾಡೋಣ, ಅಂದರೆ 5ಇಂದ ಡಿವೈಡ್ ಮಾಡೋಣ. ಅವಾಗ ಎಷ್ಟು ಬರ್ತದೆ? 56.2 ಬರ್ತಾ ಇದೆ, 56.2. ಸೊ ಎಕ್ಸ್ ಬಾರ್ ಈಸ್ 56.2. ಸೊ ಇಲ್ಲಿ 56.2 ಬಂದರೆ ನೆಕ್ಸ್ಟ್ 2 ಮೆಥಡಲ್ಲೂ ಕೂಡ ಸೇಮ್ ಆನ್ಸರ್ ಬರಬೇಕು. ನೋಡೋಣ ನೆಕ್ಸ್ಟ್ ಮೆಥಡಲ್ಲಿ ಎಷ್ಟು ಆನ್ಸರ್ ಬರ್ತದೆ ಅಂತೇಳಿ. ಸೊ ಡೈರೆಕ್ಟ್ ಮೆಥಡಲ್ಲಿ 56.2. ದೆನ್ ಸೆಕೆಂಡ್ ಮೆಥಡ್ ಅಸ್ಯೂಮ್ಡ್ ಮೀನ್ ಮೆಥಡ್, ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಡಿ ಡಿವೈಡೆಡ್ ಬೈ ಎನ್. ಸೊ ಇಲ್ಲಿ ಫಾರ್ಮುಲಾ ನೋಡಿ, ಎ ಇದೆ ಫಸ್ಟು, ನಾವೀಗ ಇಲ್ಲಿ ಹಾಕ್ಕೊಂಡಿದ್ದೀವಿ. ಎಕ್ಸ್ ಬಾರ್ ಗೊತ್ತಿಲ್ಲ, ಐಡೆಂಟಿಫೈ ಮಾಡಿ. ಎ ಸಿಗ್ಮಾ ಡಿ ಆ್ಯಂಡ್ ಎನ್ನನ್ನು ಐಡೆಂಟಿಫೈ ಮಾಡಬೇಕು. ಎನ್ ಗೊತ್ತಿದೆ ನಮಗೆ 5. ಡಿ ಕಂಡುಹಿಡಿಯಬೇಕು, ಎ ಕಂಡುಹಿಡಿಯಬೇಕು. ಫಸ್ಟು ನಾವು ಎ ಕಂಡುಹಿಡಿಯೋಣ. ಸೊ ಎ ಕಂಡುಹಿಡಿಯೋದು ಏಕೆ? ಎ ಮೀನ್ಸ್ ಅಸ್ಯೂಮ್ಡ್ ಮೀನ್, ಊಹಿತ ಅಥವಾ ಕಲ್ಪಿತ ಸರಾಸರಿ. ಸೊ ಇಲ್ಲಿ ಇದೆಯಲ್ಲ ಅಬ್ಸರ್ವೇಷನ್ಸು, ಇಲ್ಲಿ ಯಾವುದಾದ್ರೂ ಒಂದನ್ನು ನಾವು ಎ ಅಂತ ಐಡೆಂಟಿಫೈ ಮಾಡ್ಕೋಬೇಕಾಯ್ತು, ಎನ್ನು ತಗೊಳ್ಬೇಕಾಗುತ್ತೆ. ಯಾವ್ದು ತೊಗೊಂಡ್ರೂ ಆಗ್ತದೆ. ಸೊ 14 ತೊಗೋಬೋದು, 58 ಅಥವಾ ಯಾವ್ದಾದ್ರು ತೊಗೋಬೋದು. ಬಟ್ ಸೊ ನಾವಿಲ್ಲಿ ಒಂದು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡೋಣ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಊಟವನ್ನು ಮಾಡಬೇಕಂತ ಅಂದ್ಕೊಂಡ್ರೆ ಆ ಊಟವನ್ನು ಸ್ಪೂನಿಂದನೂ ಕೂಡ ಮಾಡ್ಬೋದು ಮತ್ತು ಕೈಯಿಂದನೂ ಕೂಡ ಮಾಡ್ಬೋದು. ಆದರೆ ಅವೆರಡರಲ್ಲಿ ಯಾವುದು ಬೆಟ್ಟರು? ಕೈಯಿಂದ ಮಾಡಿದ್ರೆ ಬೆಟರ್ ಅಂತ ನಾವು ಅಂದ್ಕೊಳ್ತೀವಿ. ಯಾಕೆಂದರೆ ಕೆಲವೊಂದು ಮೆಡಿಷನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನಮ್ಮ ಹ್ಯಾಂಡ್ನ ಮೂಲಕ ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಸ್ಪೂನ್ಗಿಂತ ಅಂತೇಳಿ. ಸೊ ಅದೇ ಥರ ಇಲ್ಲಿ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡುವಾಗ ಒಂದು ಪ್ರಿನ್ಸಿಪಲ್ಸ್ ಏನಂತ ಹೇಳಿದ್ರೆ, ಅದು ಬೇಕಾದ್ರೂ ತೊಗೋಬೋದು, ಬೇಡದಾರಿಲ್ಲ. ಬಟ್ ನಾವು ಯಾವುದೇ ವ್ಯಾಲ್ಯೂಸ್ ತೊಗೊಂಡ್ರೂ ಕೂಡ ಸೇಮ್ ಆನ್ಸರ್ ಬರ್ತದೆ. ಸೊ ಅವಾಗ ನಾವು ಈಸಿ ಆಗಲಿ ಅಂತೇಳಿ ಮಿಡಲ್ ವ್ಯಾಲ್ಯೂವನ್ನು ತಗೊಳ್ಳೋಣ. ಸೊ ಇಲ್ಲಿ 5 ಅಬ್ಸರ್ವೇಷನ್ಸ್ ಇದೆ, ಮಿಡಲ್ ಅಬ್ಸರ್ವೇಷನ್ಸು 55. ಸೊ ಇದನ್ನು ನಾನು ಎ ಅಂತ ತಗೊಳ್ಳೋಣ.
ಫಾರ್ ಎಕ್ಸಾಂಪಲ್ ಇಲ್ಲಿ 6 ಅಬ್ಸರ್ವೇಷನ್ಸ್ ಇತ್ತು, ಆವಾಗ ಮಿಡಲ್ ವ್ಯಾಲ್ಯೂವೇ ಸಿಗಲ್ವಲ್ಲ, ಏನು ಮಾಡೋದು ಅಂತ ಹೇಳಿದ್ರೆ 6ಅಲ್ಲಿ ಮೇಲ್ಗಡೆ 2 ವ್ಯಾಲ್ಯೂಸ್ ಬಿಡು, ಕೆಳಗಡೆ 2 ವ್ಯಾಲ್ಯೂಸ್ ಬಿಟ್ಟು ಮಧ್ಯೆ 2 ವ್ಯಾಲ್ಯೂಸ್ ಇರುತ್ತೆ. ಅವೆರಡರಲ್ಲಿ ಅಪ್ಪರಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸನ್ನು ನಾವು ಚೂಸ್ ಮಾಡ್ಬೋದು. ಸೊ ಎ ಅನ್ನನ್ನು ಚೂಸ್ ಮಾಡೋದು, ಐಡೆಂಟಿಫೈ ಮಾಡೋದು ಗೊತ್ತಾಯ್ತಲ್ಲ. ಸೊ ಇದರಲ್ಲಿ ಯಾವ್ದಾದ್ರು ತಗೊಳ್ಳೋಣ. ನೆಕ್ಸ್ಟ್ ಎ ಆಯಿತು, ಎಷ್ಟಿದೆ ಎ 55 ಬಂತು. ದೆನ್ ಡಿಯನ್ನು ಐಡೆಂಟಿಫೈ ಮಾಡಬೇಕು ನಾವು. ಈಗ ಡಿ ಕಂಡುಹಿಡಿಯಲಿಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ನೆಕ್ಸ್ಟ್ ಕಾಲಮಲ್ಲಿ ಹಾಕೊಳ್ತಾ ಇದ್ದೀನಿ ನಾನು. ಡಿ ಕಂಡುಹಿಡಿಯೋ ಫಾರ್ಮುಲಾ ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು ಡಿ. ಈಗ ಎಕ್ಸ್ ಇಲ್ಲೇ ಇದೆ ನೋಡಿ, ಈ ಕಾಲಮ್ ತಗೊಳ್ಳೋಣ, ಸ್ಟ್ರೈಟ್ ಕಾಲಮ್ ಎಕ್ಸ್ 40 ಮೈನಸ್ ಎ 55. ಎಲ್ಲಕ್ಕೂ ಎ ಸೇಮ್ ಇರುತ್ತೆ. ಸೊ ಈಗ 40ಇಂದ 55ಅನ್ನು ಮೈನಸ್ ಮಾಡಬೇಕು. ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಸೊ ಇಲ್ಲಿ ಬಿಗ್ ವ್ಯಾಲ್ಯೂ, ಸೊ ಎಷ್ಟು ವ್ಯಾಲ್ಯೂ 55 ಇರೋದ್ರಿಂದ ಮೈನಸ್ ಎಷ್ಟಾಗ್ತದೆ, 55ಇಂದ 40ನ ಮೈನಸ್ ಮಾಡಿದ್ರೆ 15 ಹೌದಲ್ವಾ. ಮೈನಸ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ -15. ನೆಕ್ಸ್ಟ್ 50 ಮೈನಸ್ 55 ಈಸ್ ಈಕ್ವಲ್ ಟು -5. then 55 minus 55 is equal to 0. then 78 minus 55. ಸೊ ಈಗ 78 ಬಿಗ್ಗೆಸ್ಟ್ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಇದನ್ನು ಐಡೆಂಟಿಫೈ ಮಾಡೋದು ಹೇಗೆ ಅಂತಂದರೆ 75 ಪ್ಲಸ್ನೇ ಹಾಕೊಳ್ಬೇಕಾಗ್ತದೆ. ಹಾಗಾಗಿ 78 ಮೈನಸ್ 55 ಎಷ್ಟಾಗ್ತದೆ, 23 ಪ್ಲಸ್ 23. ಓಕೆ, ದೆನ್ 58 ಮೈನಸ್ 55. ಸೊ ಇಲ್ಲಿ 58 55ಗಿಂತ ಬಿಗ್ಗೆಸ್ಟ್ ವ್ಯಾಲ್ಯೂಸ್ ಆಗಿರೋದ್ರಿಂದ ಪ್ಲಸ್ ಬರ್ತದೆ. ಸೊ ಎಷ್ಟು 3 ಹೌದಲ್ವಾ, 3 ಬಂತು. ಈಗ ಈ ಎಲ್ಲ ಡಿಯನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಿದ್ರೆ ನಮಗೆ ಸಿಗ್ಮಾ ಟಿ ಸಿಗ್ತದೆ. ಸೊ ಇಲ್ಲಿ ಒಂದು ಕುರುಡು ಮೆಥಡ್ ಏನು ಅಂತ ಹೇಳಿದ್ರೆ ನೋಡಿ, 2ಕ್ಕೆ ಮೈನಸ್ ಇದೆ, 2ಕ್ಕೆ ಪ್ಲಸ್ ಇದೆ. ಸೊ ಅದನ್ನು ನಾವೀಗ ಹೇಗೆ ಮಾಡೋಣ ಅಂತ ಹೇಳಿದ್ರೆ ಮೈನಸ್ ಮೈನಸ್ ಇರೋದನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಹಾಕ್ಕೊಳ್ತೀನಿ, ಮೈನಸ್ ಮೈನಸ್ -15 -5. ಸೊ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ಏನೋ ಫಾರ್ಮುಲಾ, ಸೊ ನೋಡಿ ಇಲ್ಲಿ ಹಾಕ್ತೀನಿ, ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಸೊ ಈ ಫಾರ್ಮುಲಾ ನಮಗೆ ಗೊತ್ತಿದ್ದರೆ ಕ್ಯಾಲ್ಕುಲೇಷನ್ಸ್ ಈಸಿ. ಸೊ ಇಲ್ಲಿ -15 -5. ಸೊ ಮೈನಸ್ ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು. ಸೊ -20 ಬಂತು. ನೆಕ್ಸ್ಟ್ ನೋಡಿ, ಇದು ಪ್ಲಸ್ ಪ್ಲಸ್ ವ್ಯಾಲ್ಯೂ ಇದೆ, ಪ್ಲಸ್ 23 ಪ್ಲಸ್ 3. ಪ್ಲಸ್ ಪ್ಲಸ್ ಇದ್ದಾಗ ಏನು ಮಾಡಬೇಕು, ಮತ್ತೆ ಪ್ಲಸ್ ಮಾಡಬೇಕು, ಆ್ಯಡ್ ಮಾಡಬೇಕು. 23 3 26 ಪ್ಲಸ್ 26. ಈಗ ನೋಡಿ ಪ್ಲಸ್ 26 -20. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ 26ನ 20ನ ಡಿವೈಡ್ ಮಾಡಬೇಕು, ಆಗ ಎಷ್ಟು ಬರುತ್ತೆ, 6 ಬರುತ್ತೆ. ಪ್ಲಸ್ 6 ಬಿಗ್ಗೆಸ್ಟ್ ವ್ಯಾಲ್ಯೂ 26 ಆಗಿಂದ ಪ್ಲಸ್ 6 ಬಂತು. ಸೊ ಡಿ ಈಸ್ 6. ಓಕೆ, ಸೊ ಈ ಫಾರ್ಮುಲಾಗೆ ಅದನ್ನು ಡೈರೆಕ್ಟ್ ಅಪ್ಲೈ ಮಾಡೋಣ. ಈಗ ಇಲ್ಲಿ ಎ ಆಯಿತು, ಸಿಗ್ಮಾ ಡಿ ಎಷ್ಟು ಬಂತು, 6 ಬಂತು. ಆ್ಯಡ್ ಮಾಡೋಣ, ಎ 55 then plus sigma d is 6 divided by 5n is 5 equals 55 plus ಆಗಿ ಇರಲಿ 5ಇಂದ 6ಅನ್ನು ಡಿವೈಡ್ ಮಾಡೋಣ. ಸೊ 5ಇಂದ 6ಅನ್ನು ಡಿವೈಡ್ ಮಾಡಿದ್ರೆ 5 1 ಜಾ 5 ಪ್ಲಸ್, ಸೊ ಇನ್ನೆಷ್ಟು ಉಳ್ಕೊಳ್ಳುತ್ತೆ, 5 1 ಜಾ 5, ಇನ್ನು 1 ಉಳ್ಕೊಂತು, ಪಾಯಿಂಟ್ ಹಾಕೊಂಡು 10 ಆಗುತ್ತೆ. 5 2 ಜಾ 10, 1.2. ಸೊ 55ನ 1.2 ಇದು 12 ಅಲ್ಲ, 1.2 ಜೊತೆ ಆ್ಯಡ್ ಮಾಡಿದ್ರೆ 56.2. ಸೊ ಎಕ್ಸ್ ಬಾರ್ ಈಸ್ 56.2. ಸೇಮ್ ಆನ್ಸರ್ ಅಲ್ಲ. ಸೊ ಡೈರೆಕ್ಟ್ ಮೆಥಡಲ್ಲಿ 56.2. ಸೊ ಅಸ್ಯೂಮ್ಡ್ ಮೀನ್ ಮೆಥಡ್ ಆಲ್ಸೋ 56.2. ಓಕೆ, ದೆನ್ ನೆಕ್ಸ್ಟ್ ಸ್ಟೆಪ್ ಡಿವಿಯೇಷನ್ ಮೆಥಡ್. x bar is equal to a plus sigma d dash divided by n into c. ಸೊ ಇಲ್ಲಿ x bar ಗೊತ್ತಿಲ್ಲ, a ನಮಗೆ ಗೊತ್ತಿದೆ, ಎಷ್ಟು ಸೇಮ್ 55. ಸಿಗ್ಮಾ ಡಿ ಡ್ಯಾಶ್ ಗೊತ್ತಿಲ್ಲ, n ಗೊತ್ತಿದೆ, n ಎಷ್ಟು 5 ಇದೆ. c ಅನ್ನು ಐಡೆಂಟಿಫೈನ ಮಾಡೋಣ.
ಸೊ ಈಗ ನಾವು ಸಿಗ್ಮಾ ಡಿ ಡ್ಯಾಶನ್ನು ಐಡೆಂಟಿಫೈ ಮಾಡಬೇಕು. ಫಸ್ಟು ಡಿ ಡ್ಯಾಶನ್ನು ಐಡೆಂಟಿಫೈ ಮಾಡಲಿಕ್ಕೆ ಇಲ್ಲಿ ಬರ್ಕೊಳ್ತೀನಿ ನಾನು. ಡಿ ಡ್ಯಾಶ್ ಐಡೆಂಟಿಫೈ ಮಾಡೋ ಫಾರ್ಮುಲಾ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ ಈಸ್ ಈಕ್ವಲ್ ಟು ಡಿ ಡ್ಯಾಶ್. ಈಗ ನೋಡ್ಕೊಳ್ಳಿ, ಎಕ್ಸ್ ಮೈನಸ್ ಎ ನೋಡಿ ಆಲ್ರೆಡಿ ಇಲ್ಲೇ ಇದೆ. ಎಕ್ಸ್ ಮೈನಸ್ ಎ ಮಾಡಿದರೆ ಎಷ್ಟು ಬಂದಿದೆ? -15 ಬಂದಿದೆ. ಡಿವೈಡೆಡ್ ಬೈ ಸಿ ಬೇಕು. ಸಿ ಮೀನ್ಸ್ ಕಾಮನ್ ಫ್ಯಾಕ್ಟರ್, ಸಾಮಾನ್ಯ ಅಪವರ್ತನದ ಸಾಮಾನ್ಯ ಸಂಖ್ಯೆ ಅಂತ ಕರ್ಕೊಳ್ತೀವಿ. ಸೊ ಇಲ್ಲಿ ಬನ್ನಿ, ಎಕ್ಸ್ಗೆ ಬನ್ನಿ. ಇವಾಗ ಎಕ್ಸಲ್ಲಿ ನೋಡಿ ಸಿ ಏನ ಇಲ್ಲಿ ಐಡೆಂಟಿಫೈ ಮಾಡ್ಬೇಕು ನಾವು. ಇಲ್ಲಿರೋ ವ್ಯಾಲ್ಯೂಸನ್ನು ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಆ್ಯಡ್ ನಂಬರ್ಸ್ ಇದೆ, ಇವನ್ ನಂಬರ್ಸು ಕೂಡ ಇದೆ. ಆ್ಯಡ್ ನಂಬರ್ಸ್, ಇವನ್ ನಂಬರ್ಸ್, ಬೆಸ ಸಂಖ್ಯೆ ಸಮ ಸಂಖ್ಯೆ ಎರಡೂ ಕೂಡ ಇದ್ದಾವೆ ಇಲ್ಲಿ. ಸೊ ಈ ಎಲ್ಲ ವ್ಯಾಲ್ಯೂಸು ಸಂಪೂರ್ಣವಾಗಿ ಭಾಗ ಆಗ್ತಕ್ಕಂಥ ಸಂಖ್ಯೆ. ಯಾವುದೋ ಒಂದು ವ್ಯಾಲ್ಯೂಸ್ ಇದೆ, ಅದರಿಂದ ಎಲ್ಲ ನಂಬರ್ಸ್ ಅಬ್ಸರ್ವೇಷನ್ಸು ಡಿವೈಡ್ ಆಗ್ತವೆ. ಸೊ ಯಾವುದೇ ಶೇಷ ಉಳ್ಕೊಳ್ಳುವಾಗ್ದೇ ಪಾಯಿಂಟ್ಸ್ ಬರ್ದೇ ಡಿವೈಡ್ ಆಗ್ತಕ್ಕಂಥದ್ದು. ಸೊ ಆ ಒಂದು ವ್ಯಾಲ್ಯೂಸ್ ಇದೆಯಲ್ಲ, ಅದಕ್ಕೆ ನಾವು ಕಾಮನ್ ಫ್ಯಾಕ್ಟರ್, ಸಾಮಾನ್ಯ ಅಪವರ್ತನ ಸಿ ಅಂತ ಕರ್ಕೊಳ್ತೀವಿ. ಇಲ್ಲಿ ನೋಡಿ 40 ಇದೆ, 50 ಇದೆ, 55 ಕೂಡ ಇದೆ. ಅಂದರೆ ಇವನ್ ನಂಬರ್ ಆಡ್ ನಂಬರ್ಸ್ ಎಲ್ಲ ಇರೋದ್ರಿಂದ ಎಲ್ಲವೂ ಕೂಡ ಸಂಪೂರ್ಣವಾಗಿ ಭಾಗ ಮಾಡುವಂಥ ಸಂಖ್ಯೆಗೆ 10 ಕೂಡ ಮಾಡ್ಬೋದು. ಆಗ 55 ಸಮ್ ಪಾಯಿಂಟ್ ಬಂದ್ಬಿಡುತ್ತೆ. ಇದೊಂದು ಪಾಯಿಂಟ್ ಬರುತ್ತೆ, 78 ಪಾಯಿಂಟ್ ಬರುತ್ತೆ, 58 ಪಾಯಿಂಟ್ ಬರುತ್ತೆ. ಸೊ ಆದರೆ ಪಾಯಿಂಟ್ ಸಮಥಿಂಗ್ ಬರೋದ್ರಿಂದ ಆನ್ಸರ್ ಕರೆಕ್ಟಾಗಿ ಬರ್ತದೆ, ಬಟ್ ಕ್ಯಾಲ್ಕುಲೇಷನ್ ಕ್ರಿಟಿಕಲ್ ಆಗ್ತಾ ಹೋಗ್ತದೆ. ಸೊ ಈಸಿ ಮಾಡ್ಕೊಳ್ಳೋಣ ನಾವು. ಎಲ್ಲ ಸಂಪೂರ್ಣವಾಗಿ ಭಾಗ ಆಗೋದು ಒಂದು ವ್ಯಾಲ್ಯೂಸ್ ಇದೆ, ಯಾವುದದು 1 ಎಲ್ಲವನ್ನ ಡಿವೈಡ್ ಮಾಡಿ. 2 ಮಾಡ್ಬೋದು, ಬಟ್ ಇದು 55 ಡಿವೈಡ್ ಆಗಲ್ಲ, ಪಾಯಿಂಟ್ ಸಮಥಿಂಗ್ ಬರ್ತದೆ. ಸೊ ಹಾಗಾಗಿ 1 ತಗೊಂಡು ಎಲ್ಲವೂ ಕೂಡ ಈಸಿಯಾಗಿ ಡಿವೈಡ್ ಆಗ್ತದೆ. ಸೊ ಸಿ ಎಷ್ಟು ಇಲ್ಲಿ 1, ಹಾಗಾದರೆ ಸಿ 1 ಅಂತ ಗೊತ್ತಾಯ್ತು. ನಮ್ಗೆ ಗೊತ್ತಾಯ್ತಲ್ಲ ಸಿ ಹೇಗೆ ಐಡೆಂಟಿಫೈ ಮಾಡೋದು ಅಂತೇಳಿ. ಸಿ ಮೀನ್ಸ್ 1. ಸೊ ಈಗ 1 ಡಿವೈಡ್ ಮಾಡೋಣ. ಇಲ್ಲಿ -15ಗೆ ಸಿ ಎಷ್ಟು 1 ಇಸ್ ಈಕ್ವಲ್ ಟು -15 1 ಡಿವೈಡ್ ಮಾಡಿದ್ರೆ -15 ಬರುತ್ತೆ. ಸೊ ಪ್ಲಸ್ 1 ಜೊತೆ ಪ್ಲಸ್ ಇದೆ, ಪ್ಲಸ್ಸಿಂದ ಮೈನಸ್ ಡಿವೈಡ್ ಮಾಡಿದ್ರೆ ಮೈನಸ್ಸೇ ಬರೋದು. ಓಕೆ, ದೆನ್ ಸೆಕೆಂಡ್ ಒನ್ ಎಕ್ಸ್ ಮೈನಸ್ ಎ ಎಷ್ಟಿದೆ ಇಲ್ಲಿ -5 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು -5. ನೆಕ್ಸ್ಟ್ 0 ಇದೆ, ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 1 0 ಡಿವೈಡ್ ಮಾಡಿದ್ರೆ 0. 1 0 ಡಿವೈಡ್ ಮಾಡಿದ್ರೆ 0 1 ಡಿವೈಡ್ ಮಾಡಿದ್ರೆ 1 ಬರುತ್ತೆ. ಸೊ 23 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 23. ದೆನ್ 3 ಡಿವೈಡೆಡ್ ಬೈ 1 ಇಸ್ ಈಕ್ವಲ್ ಟು 3. ಈಗ ಸಿಗ್ಮಾ ಡಿ ಡ್ಯಾಶನ್ನು ಮಾಡ್ಕೊಳ್ಳೋಣ. ಸೇಮ್ ಬಂದಿರೋದ್ರಿಂದ ಎಷ್ಟು ಬರುತ್ತೆ? 6 ಬಂತು. ಫಾರ್ಮುಲಾಗೆ ಅಪ್ಲೈ ಮಾಡೋಣ ಇವಾಗ. ಸೊ ಈಗ ಫಾರ್ಮುಲಾ ನೋಡ್ಕೊಳ್ಳಿ. ಎ ಎಷ್ಟಿದೆ? 55 ಇದೆ. ಪ್ಲಸ್ ಸಿಗ್ಮಾ ಡಿ ಡ್ಯಾಶ್ ಎಷ್ಟು ಬಂತು? 6 ಬಂತು. ಸಿಗ್ಮಾ ಡಿ ಡ್ಯಾಶ್ 6 ಇದೆ. ಡಿವೈಡೆಡ್ ಬೈ ಎನ್ ಎಷ್ಟಿದೆ? 5 ಇದೆ. ಇಂಟು ಸಿ ಎಷ್ಟಿದೆ? 1 ಇದೆ. ಓಕೆ, 55 ಹಾಗೇ ಇರಲಿ, ಹಾಗೆ ಬರ್ಕೊಳ್ಳೋಣ. ಪ್ಲಸ್ 5 6 ಡಿವೈಡ್ ಮಾಡಿದ್ರೆ ಆಲ್ರೆಡಿ ಮಾಡಿದ್ದೀವಿ 1.2. ಓಕೆ, ಇಂಟು 1 ಈಕ್ವಲ್ಸ್ 55 ಪ್ಲಸ್ 1.2 1ರಿಂದ ಮಲ್ಟಿಪ್ಲೈ ಮಾಡೋಣ. ಸೊ 1.2 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 1.2. 1.2 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ 1.2 ಇಂಟು 1.2 ಬರ್ತದೆ. ಸೊ 1.2 ಆ್ಯಡ್ ಮಾಡಿದ್ರೆ 56.2. ಸೊ ಎಕ್ಸ್ ಬಾರ್ ಈಸ್ 56.2. ಸೊ ಆನ್ಸರ್ ಸೇಮ್ ಅಲ್ವಾ? ನೋಡಿ, ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ 56.2, ಅಸ್ಯೂಮ್ಡ್ ಮೀನ್ ಮೆಥಡಲ್ಲಿ 56.2, ದೆನ್ ಡೈರೆಕ್ಟ್ ಮೆಥಡ್ ಇಸ್ 56.2. ಸೇಮ್ ಆನ್ಸರ್ ಬಂದಿದೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಇದು
ಅನ್ಗ್ರೋಫ್ಡ್ ಡಾಟಾಗೆ ಅರ್ಥಮ್ಯಾಟಿಕ್ ಮೀನನ್ನು 3 ಮೆಥಡ್ಸಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂಥ ಮೆಥಡು. ಓಕೆ, ಥ್ಯಾಂಕ್ ಯು. ಜೈ ಶ್ರೀ ಗುರುದೇವ್.